ನಮಸ್ತೆ. ಭರವಸೆಯೇ ಬದುಕು ನಂಬಿಕೆ ಇರಲಿ ಬರ್ದಿರೋದು ಶ್ವೇತಾ ಬೇಡಿ ಅವರು. ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ. ಚಾಪ್ಟರ್ನ ಹೆಸರು ನಂಬಿ ಕೆಟ್ಟೆ ನಾನು. ಹೇಳ್ಕೊಂಡಿರ್ತೀವಲ್ವಾ ಯಾವತ್ತಾದ್ರೂ, ಅಯ್ಯೋ ನಂಬಿ ಕೆಟ್ಬಿಟ್ಟೆ ಅಂತ. ನೋಡೋಣ. ಇದೊಂದು ಯಾವಾಗ್ಲೂ ಕೂಡ ಮುಗಿಯದ ನೋವು, ಯಾತನೆ. ಯಾರೋ ಬೆನ್ ಹಿಂದೆ ನಿಂತು ಚೂರಿ ಚುಚ್ಚಿದ ಅನುಭವ ಆದಾಗ ಆಗುವ ಬೇಸರದಿಂದ ಬರುವಂತಹ ವಾಕ್ಯ ಯಾವುದು ಅಂದ್ರೆ, ಅಯ್ಯೋ ನಾನ್ ನಂಬಿ ಕೆಟ್ಬಿಟ್ಟೆ. ಇದು ಒಮ್ಮೆಗೆ ಆಗಿ ನಿಲ್ಲಲ್ಲ. ಮೊದಲ ಬಾರಿಗೆ ಆದ ಮೇಲೆ ಸ್ವಲ್ಪ ಸುಧಾರಿಸ್ಕೊಂಡು ಮತ್ತೆ ಮುಂದೆ ಸಾಗುವಾಗ ಆ ಜಾಗದಲ್ಲಿ ಮತ್ಯಾರೋ ಬಂದು ಮತ್ತೆ ಅದೇ ನೋವನ್ನ ಕೊಡ್ತಾರೆ. ಬೇಡ ಅಂತ ಅನ್ಕೊಳ್ತಾ ಇದ್ದಂಗೆನೆ ಇನ್ಯಾರನ್ನು ನಾನು ನಂಬಲ್ಲ ಅಂತ ಅನ್ಕೊಳ್ತೀನಿ. ಮತ್ತಿನ್ಯಾರೋ ನಮ್ಮ ಲೈಫ್ಗೆ ಬರ್ತಾರೆ. ಸ್ವಲ್ಪ ಸಮಯದ ಬಳಿಕ ಸರಿ ಹೋಗ್ತಾ ಇದ್ದೀನಿ ಅನ್ಕೊಳ್ತಾ ಇರ್ತೀನಿ, ಮತ್ತೆ ಇನ್ನೇನೋ ಬರುತ್ತೆ. ಇದೇ ತರ ಮತ್ತೆ ತಿರುಗಿ ಮುರುಗಿ ಅದೇ ಆಗ್ತಾ ಇರತ್ತೆ. ನಮ್ಮ ನೋವು ಹೆಚ್ಚಾಗತ್ತೆ. ಮಾನಸಿಕವಾಗಿ ಕುಗ್ಗಿ ಯಾರನ್ನೂ ನಾನು ನಂಬೋದಿಲ್ಲ ಅಂತ ನಿರ್ಧಾರ ತಗೊಂಡು ಇನ್ ಮುಂದೆ ನಾನು ಯಾರನ್ನೂ ನಂಬಲ್ಲ ಅಂತ ಡಿಸೈಡ್ ಮಾಡ್ಬಿಡ್ತೀನಿ. ಒಂದೇ ಒಂದು ಪ್ರಶ್ನೆಗೆ ಉತ್ತರಿಸಿ ನೋಡಿ, ಇವೆಲ್ಲ ನಿಮಗ್ ಬೇಕಾ ಅಂತ ಕೇಳ್ತಾ ಇದ್ದಾರೆ. ಏನು ಪ್ರಶ್ನೆ ಇರೋದು ಇಲ್ಲಿ ಏನಂದ್ರೆ, ನೀವ್ ಯಾರನ್ನ ಎಲ್ಲರನ್ನೂ ನಂಬಲ್ಲ ಅಂತ ಅಲ್ಲ, ಯಾರನ್ನ ನಂಬಾರ್ದು ಅನ್ನೋ ಕ್ಲಾರಿಟಿ ಇರ್ಬೇಕು ಅಷ್ಟೇ. ಯಾರನ್ನ ನಾವಿನ್ನೂ ನಂಬೋದಿಲ್ಲ ಎನ್ನುವ ರೀತಿಯಲ್ಲಿ ನಾವು ಆ ವಿಷಯಕ್ಕೆಲ್ಲ ನಾವು ಫೋಕಸ್ ಮಾಡ್ಬೇಕಾಗಿರೋದು. ನಾವು ಮತ್ತೆ ಘಾಸಿಗೊಳಗಾಗುವ ಅಗತ್ಯವಿದೆಯೇ ಅಂತ. ಅಂದ್ರೆ ಎಷ್ಟು ಕ್ಲಾರಿಟಿ ಇದೆ ನೋಡಿ. ನಮ್ಗೆ ಯಾರೋ ಮೋಸ ಮಾಡಿದಾಗ ಇನ್ ಮುಂದೆ ನಾನು ಯಾರನ್ನೂ ನಂಬಲ್ಲ ಅಂತ ಅನ್ಕೊಳ್ಳೋದ್ರ ಬದಲು ಇನ್ ಮುಂದೆ ಯಾರನ್ನೂ ಆ ಲೆವೆಲ್ಗೆ ನನ್ನ ಹತ್ರಕ್ಕೆ ಬಿಟ್ಕೊಳ್ಳಲ್ಲ ಅಂತ ಅನ್ಕೋಬಹುದು. ಹಾಗೆ ಇನ್ ಮುಂದೆ ನಾನು ಯಾರನ್ನೇ ನಂಬಿದ್ರು ಕೂಡ ಅದು ನನ್ನ ಲೈಫ್ಗೆ ಎಫೆಕ್ಟ್ ಆಗದೆ ಇರೋ ತರ ನಾನು ಇಟ್ಕೋತೀನಿ ಅಂತ ನಾನು ಅದಕ್ಕೊಂದು ಬೌಂಡ್ರಿ ಸೆಟ್ ಮಾಡ್ಬೋದು. ಅಂಡ್ ಇನ್ ಮುಂದೆ ಯಾರೇ ಆಗಿರ್ಬೋದು, ಅದಕ್ಕೆ ಎಷ್ಟು ಆ ಒಂದು ಲಿಮಿಟ್ ಏನಿದೆ ಅದ್ರ ಒಳಗಡೆ ಮಾತ್ರ ನಾನು ಅವ್ರನ್ನ ಬಿಟ್ಕೋಬಹುದು. ಸೊ ಯಾಕೆ ಇದನ್ನ ಹೇಳ್ತಾ ಇರೋದು? ನಂಬಿ ಕೆಟ್ಟೆ ಅನ್ನೋದು ನಂಬಿ ಕೆಟ್ಟೆ ಅಲ್ವಾ? ಅವರು ಮೋಸ ಮಾಡಿದ್ರು ಅನ್ನೋದಕ್ಕಿಂತ ಅವ್ರು ಮೋಸ ಮಾಡೋದು ನನಗೆ ಯಾಕೆ ಹರ್ಟ್ ಆಯ್ತು, ಬಿಕಾಸ್ ನಾನು ಅಷ್ಟು ನಂಬಿದ್ದೆ. ಸೊ ದಟ್ ನಂಬಿ ಅನ್ನೋದು ನನ್ನ ಕಡೆಯಿಂದನೇ ಆಗಿರೋದ್ರಿಂದ ಈಗ ಬೌಂಡ್ರಿನೂ ನನ್ನ ಕಡೆಯಿಂದನೇ ಸೆಟ್ ಮಾಡ್ಬೇಕಲ್ವಾ? ಸೊ ಹಾಗಾಗಿ ಈ ಜಗತ್ತು ಜನ ವಿಭಿನ್ನ ವ್ಯಕ್ತಿತ್ವ ಇರುತ್ತೆ. ನೀವು ಯಾರನ್ನ ಮಾತಾಡಿಸ್ತಾ ಇಲ್ವೋ, ಏನು ವ್ಯವಹಾರ ನೀವು ಯಾರನ್ನು ಮಾತನಾಡಿಸುವುದಿಲ್ಲ, ಏನು ವ್ಯವಹಾರ ಮಾಡೋದಿಲ್ಲ ಅಂತ ಅನ್ಕೊಂಡು ಬದುಕೋಕ್ಕಾಗಲ್ಲ. ನಮ್ಮ ವ್ಯವಹಾರಗಳಿಗೆ ಅಥವಾ ಮಾತಾಡಿಸ್ಲೇಬೇಕಾಗತ್ತೆ. ಆದ್ರೆ ವ್ಯಕ್ತಿಗಳನ್ನ ದೂರ ಇಟ್ಕೊಂಡು ಅವರಿಂದ ಯಾವ ರೀತಿ ಮಾನಸಿಕ ಹಾನಿಗೊಳಗಾಗದೆ ಇರೋ ತರ ನಾವು ಅವ್ರ ಜೊತೆ ವ್ಯವಹಾರ ಮಾಡ್ಬೇಕಾಗತ್ತೆ. ಅವ್ರ ಜೊತೆ ಅವರಿಂದ ದೂರ ಹೋಗೋದು ಅಂದ್ರೆ ಅವರಿಂದ ನಮಗೆ ಯಾವುದೇ ಹಾನಿ ಆಗದೆ ಇರೋ ತರ ನಾವು ಇರೋದು. ಅಂದ್ರೆ ಅವ್ರು ನಮ್ ಜೊತೆಲಿ ಇದ್ರೂ ಕೂಡ ನಮ್ಗೆ ಯಾವುದೇ ಮೆಂಟಲಿ ಸ್ಟ್ರೆಸ್ ಬರಬಾರ್ದು, ಮಾನಸಿಕವಾಗಿ ನಾವು ಕುಗ್ಗಬಾರ್ದು. ಅಷ್ಟು ಬಿಟ್ರೆ ನಾವು ಮತ್ತೆ ಕುಗ್ಗಬಾರ್ದು ಅಂತ ಯೋಚನೆ ಮಾಡ್ಬೇಕೇ ಹೊರ್ತು ನಾವಿನ್ಯಾರನ್ನೂ ನಂಬಬಾರ್ದು ಅಂತ ಅಲ್ಲ. ಯಾಕೆ ಅಂದ್ರೆ ನಾವು ಆ ರೀತಿ ಬದುಕಕ್ಕಾಗಲ್ಲ. ಯಾಕಂದ್ರೆ ಯಾರನ್ನಾದ್ರೂ ಒಬ್ರನ್ನ ನಾವು ನಮ್ ಜೊತೆಲಿ ಇಟ್ಕೋಬೇಕಾಗತ್ತೆ, ನಂಬಲೇಬೇಕಾಗತ್ತೆ. ಆದ್ರೆ ಆ ನಂಬಿಕೆ ನಮ್ಮ ಮನಸ್ಸಿಗೆ ಘಾಸಿ ಮಾಡಬಾರ್ದು, ಅದ್ರ ಮೇಲೆ ನಾವು ಫೋಕಸ್ ಮಾಡ್ಬೇಕು ಅನ್ನೋದನ್ನ ಹೇಳ್ತಿದ್ದಾರೆ. ಒಂದು ದೊಡ್ಡ ಕೊಠಡಿಯಲ್ಲಿ ನೀವು ನಿಮ್ಮ ಗೆಳೆಯರಿಬ್ಬರು ಇದ್ದೀರಿ ಅಂತ ಅನ್ಕೊಳ್ಳಿ. ತುಂಬಾ ಚೆನ್ನಾಗಿ ರಿಯಲೈಸೇಷನ್ ಒಂದು ಸ್ಟೋರಿ ಇದು, ಅಂದ್ರೆ ನಮ್ಗೆ ಅರ್ಥ ಮಾಡ್ಕೊಳಕ್ಕೆ. ನಾನು ನನ್ನ ಫ್ರೆಂಡ್ ಇದ್ದೀವಿ ಅಂತ ಅನ್ಕೊಳ್ಳಿ. ನಮ್ಗೇನು ಭಯಂಕರವಾದ ಸಮಸ್ಯೆ ಇದೆ. ಒಂದು ಕಡೆ ತಂಗಿಯ ಮದುವೆ, ಇನ್ನೊಂದ್ ಕಡೆ ಅಪ್ಪನ ಚಿಕಿತ್ಸೆ, ಇನ್ನೊಂದ್ ಕಡೆ ತಾತಂಗ್ ಹುಷಾರಿಲ್ಲ, ಇನ್ನೊಂದ್ ಕಡೆ ಕಣ್ಣು ರೆಡಿ ಮಾಡಿಸ್ಬೇಕು, ಕಣ್ಣು ಆಪರೇಷನ್ ಮಾಡಿಸ್ಬೇಕು, ಆರೈಕೆ ಖರ್ಚು, ಈ ಕಡೆ ಮಂಡಿ ನೋವು ಒದ್ದಾಡ್ತಿರೋ ತಾಯಿ, ಈ ಕಡೆ ಮಗುನ ಸ್ಕೂಲಿಗೆ ಸೇರಿಸ್ಬೇಕು, ಈ ಕಡೆ ಮನೆ ಕಮಿಟ್ಮೆಂಟ್ಸ್ಗಳು. ಇದೆಲ್ಲದ್ರ ಮಧ್ಯೆ ನಿಮಗೆ ಮೂಲಭೂತವಾಗಿ ತುಂಬಾ ಸಮಸ್ಯೆಗಳನ್ನ ಫೇಸ್ ಮಾಡಿಕೊಂಡು ನಿಮಗೆ ಹಣದ ಅವಶ್ಯಕತೆ ತುಂಬಾ ಇದೆ ಅಂತ ಅನ್ಕೊಳ್ಳಿ. ನಿಮ್ಮ ಆಪೋಸಿಟ್ ನಿಮ್ಮ ಫ್ರೆಂಡಿಗೆ ಅಷ್ಟೊಂದು ಕಷ್ಟ ಇರೋದಿಲ್ಲ. ಅವನು ಓಕೆ, ಅಟ್ಲೀಸ್ಟ್ ಅವನ ಲೈಫ್ ರನ್ ಆಗ್ತಾ ಇರುತ್ತೆ. ಈಗ ನಿಮ್ಗೆ ಒಂದು ಆಪ್ಷನ್ ಬರುತ್ತೆ. ಅಲ್ಲಿ ಒಂದು ದುಡ್ಡಿನ ಮೂಟೆ ಇದೆ. ನಿಮ್ಮಿಬ್ರಲ್ಲಿ ನೀವು ಯಾರಾದ್ರೂ ಒಬ್ರು ಇದನ್ನ ತಗೊಂಡು ಹೋಗ್ಬೋದು. ತಗೊಂಡು ಹೋದ್ಮೇಲೆ ಆಚೆ ಕಡೆ ಯಾರಿಗೂ ಹಂಚ್ಕೊಳಂಗಿಲ್ಲ. ಹಾಗಿದ್ರೆ ಮಾತ್ರ ಈ ದುಡ್ಡು ನಿಮಗ್ ಸಿಗತ್ತೆ, ಇಬ್ರಲ್ಲಿ ಒಬ್ರಿಗೆ ಸಿಗತ್ತೆ ಅಂತ ಏನಾದ್ರೂ ನಮ್ಗೆ ಆಪ್ಷನ್ ಕೊಟ್ರೆ, ಈಗ ನಾವು ಅವ್ರಿಗೆ ಬಿಟ್ಕೊಡ್ತೀವ, ನಾವು ತಗೊಂಡ್ಬರ್ತೀವ? ನಮ್ಗೇನ್ ಅನ್ಸುತ್ತೆ? ಸಮಸ್ಯೆ ಜಾಸ್ತಿ ಇರೋರು ತಗೋಬೇಕು ಅಂತ ನಾವು ಮೂರನೇ ವ್ಯಕ್ತಿಯಾಗಿ ನೋಡಿ ಹೇಳ್ಬೋದು. ಅದೇ ನಾವೇ ರೂಮ್ ಒಳಗಡೆ ಇರುವಂತಹ ಫ್ರೆಂಡ್ ಆಗಿದ್ದಾಗ ನಾವೇನ್ ಹೇಳ್ತೀವಿ? ನನಗ್ ತುಂಬಾ ಸಮಸ್ಯೆ ಇದೆ, ನಾನ್ ತಗೊಂಡೋಗ್ಬೇಕು ಅಂತ. ಅದೇ ಆಪೋಸಿಟ್ ಇರೋ ವ್ಯಕ್ತಿ ಏನ್ ಹೇಳ್ತಾನೆ? ಇಲ್ಲಪ್ಪ, ನಾನ್ ನನ್ನ ಲೈಫಲ್ಲಿ ಏನಾದ್ರು ಅಚೀವ್ ಮಾಡಕ್ ನನ್ಗೆ ದುಡ್ಡು ಬೇಕು ಅಂತ ಹೇಳ್ತಾನೆ. ಸೊ ಇಬ್ರು ಕೂಡ ಫೈಟ್ ಮಾಡ್ತಾರೆ, ಇಬ್ರು ಕೂಡ ನಮಗ್ ಬೇಕು ಅಂತಾನೆ ಹೇಳ್ತಾರೆ. ಎಲ್ಲೋ ಅಪರೂಪಕ್ಕೆ ಆಯ್ತು ನೀನ್ ತಗೋ ಅಂತ ಬಿಟ್ಕೊಡೋದು ಹೆಚ್ಚು ಅಲ್ವಾ? ಸೊ ಇವಾಗ ನಮ್ಗಿಲ್ಲಿ ಏನ್ ಅನ್ಸುತ್ತೆ?
ನಮ್ಮ ಪರವಾಗಿ ಅವ್ರು ನಿಂತಿಲ್ಲ ಅಂದ ತಕ್ಷಣ ರಾಂಗ್ ಅನ್ಸ್ಬಿಡುತ್ತೆ. ಬಟ್ ಅವ್ರವ್ರ ಪ್ರಕಾರ ಅವ್ರವ್ರು ಯಾವತ್ತೂ ಸರಿ ಇರ್ತಾರೆ. ಸೊ ಇಲ್ಲಿ ನಾವು ಅವ್ರನ್ನ ನಂಬ್ಕೊಂಡು ನಾನು ಮಾಡಿದೆ ಅನ್ನೋದಕ್ಕಿಂತ ನಾನಿಲ್ಲಿ ನೋಡ್ಬೇಕಾಗಿರೋದೇನಂದ್ರೆ, ಗೆಳೆಯರಿಬ್ಬರಿಗೂ ಕೂಡ ಆಗರ್ಭ ಶ್ರೀಮಂತರಾಗಿದ್ರೂ ಕೂಡ, ನಿಮ್ಮಷ್ಟು ಕಷ್ಟ ಇಲ್ಲದೆ ಇದ್ರೂ ಕೂಡ, ಮತ್ತೊಂದು ಕಡೆ ನಿಮಗಿಂತ ತುಸು ಕಡಿಮೆ ಕಷ್ಟ ಇರೋರಾಗಿದ್ರೂ ಕೂಡ, ನಮ್ಮ ಅಪ್ಪನ ದುಡ್ಡಿಂದ ಬದುಕ್ತಾ ಇದ್ದೀನಿ ಕಣೋ, ಇನ್ ಮುಂದೆ ನಾನು ನನ್ನ ದುಡ್ಡಿಂದ ಬದುಕಬೇಕು, ಈ ದುಡ್ಡು ನನಗೇ ಬೇಕು ಅಂತಾನು ಕೇಳ್ಬೋದು. ಈಗ ನೀವೇನ್ ಮಾಡ್ತೀರಿ? ಬಿಟ್ಕೊಡ್ತೀರಾ, ತಗೊಂಡ್ ಬರ್ತೀರಾ ಅಲ್ವಾ? ಸೊ ಇಲ್ಲಿ ನಾವೇನ್ ನೋಡ್ಬೇಕು ಅಂದ್ರೆ, ಎಲ್ಲರೂ ಕೂಡ ಇವತ್ತು ಲೈಫಲ್ಲಿ ಯಾರ್ದು ತಪ್ಪಲ್ಲ, ಯಾರು ಸರಿಯಲ್ಲ ಅಂತ ಯಾಕೆ ಸ್ಟೇಟ್ಮೆಂಟ್ ಕೊಡ್ತೀವಿ ಅಂದ್ರೆ, ಯಾಕಂದ್ರೆ ಎಲ್ಲರೂ ಅವ್ರವ್ರ ಮೂಗಿನ ನೇರಕ್ಕೆ ಎಲ್ಲವೂ ಸರಿ ಅಂತಾನೆ ಮಾತಾಡ್ತಾರೆ. ನೀವು ಮೋಸ ಮಾಡಿರೋರ ಹತ್ರ ಹೋಗಿ ಮಾತಾಡಿದ್ರು ಕೂಡ ನಾನು ಅವಾಗ ಸರಿನೇ ಮಾಡಿದೆ ಅಂತ ಹೇಳ್ತಾರೆ. ನೀವು ಮೋಸ ಮಾಡಿರೋರಾಗಿರ್ಬೋದು ಅಥವಾ ಕೊಲೆ ಮಾಡಿರೋರಾಗಿರ್ಬೋದು, ಅವ್ರಿಗೂ ಕೂಡ ಅದಕ್ಕೆ ಅಂತ ಒಂದು ಸಮಜಾಯಿಷಿ ಇಟ್ಕೊಂಡಿರ್ತಾರೆ. ಯಾಕಂದ್ರೆ ನಮ್ಗೆಲ್ರಿಗೂ ನಮ್ಮ ಮೂಗಿನ ನೇರಕ್ಕೆ ನಾವೇನ್ ನೋಡ್ತಾ ಇದೀವಿ ಅದೇ ಸತ್ಯ, ಅದೇ ಕರೆಕ್ಟ್ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಹಾಗಾಗಿ ನಾವು ನಂಬಿಕೆಟ್ಟೆ ಅಂತ ಹೇಳೋದಲ್ಲ, ಇಲ್ಲಿ ನನ್ನ ನಂಬಿಕೆ ಯಾರ ಮೇಲೆ ಇಟ್ಕೋಬೇಕು ಫಸ್ಟ್ ಅನ್ನೋದನ್ನ ಯೋಚನೆ ಮಾಡ್ಬೇಕು. ಇಲ್ಲಿ ನಾವೇನ್ ಅಬ್ಸರ್ವ್ ಮಾಡ್ಬೇಕಾಗಿರೋದು, ನಾನು ಅವ್ರನ್ನ ನಂಬಿ ನಾನು ಹಾಳಾಗೋದೆ ಅಂತ ನನ್ನ ಟೈಮ್ನ ನಾನು ವೇಸ್ಟ್ ಮಾಡ್ಕೊಳ್ಳೋದ್ರ ಬದಲು, ಮುಂದೆ ಆಗಬಹುದಾದಂತಹ ಅತಿ ಕೆಟ್ಟ ವಿದ್ಯಮಾನಗಳನ್ನ ಒಂದ್ಸಲ ನಿರೀಕ್ಷಿಸ್ಬೇಕು. ಆದ್ಮೇಲೆ ಅದಾಗದೇ ಇದ್ರೆ ಒಳ್ಳೇದು. ಆ ಥರ ಕೆಟ್ಟದ್ದು ನಿಮ್ಮ ಜೀವನದಲ್ಲಿ ನಡೆದಿಲ್ಲ ಅಂದ್ರೆ ಒಳ್ಳೇದು. ಬಟ್ ಇನ್ ಕೇಸ್ ಕೆಟ್ಟದ್ದು ನಡೆದಾಗ್ಲೂ ಕೂಡ ಇಟ್ಸ್ ಓಕೆ ಅಂತ ನೀವು ಪ್ರಿಪೇರ್ ಆಗಿದ್ದಾಗ ಇಟ್ಸ್ ಓಕೆ ಅಂತ ಅನ್ಸುತ್ತೆ. ಈ ಆಲೋಚನೆ ನಮ್ಮನ್ನ ಗಟ್ಟಿ ಮಾಡುತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ, ಏನ್ ಗೊತ್ತಾ? ಇದಕ್ಕೆ ಎಕ್ಸ್ಪೆಕ್ಟ್ ದ ಬೆಸ್ಟ್. ಒಳ್ಳೇದನ್ನ ನೀವು ಎಕ್ಸ್ಪೆಕ್ಟ್ ಮಾಡಿ, ಬಟ್ ಪ್ರಿಪೇರ್ ಫಾರ್ ದ ವರ್ಸ್ಟ್ ಅಂತ ಒಂದು ಕೋಟ್ ಇದೆ. ಎಕ್ಸ್ಪೆಕ್ಟ್ ದ ಬೆಸ್ಟ್, ಒಳ್ಳೇದನ್ನ ಎಕ್ಸ್ಪೆಕ್ಟ್ ಮಾಡಿ. ಲಾ ಆಫ್ ಅಟ್ರಾಕ್ಷನ್ ಮೂಲಕ ನನ್ನ ಲೈಫಲ್ಲಿ ನಾನು ಹಣಕ್ಕೆ ಓಪನ್ ಆಗಿದ್ದೀನಿ, ನಂಗೆಲ್ಲ ಮೂಲದಿಂದ ಹಣ ಬರ್ತಾ ಇದೆ, ಈ ತರ ನಾನು ತುಂಬಾ ಹೆಲ್ದಿ ಆಗಿದ್ದೀನಿ, ನಾನು ಹೆಲ್ತ್ ಕಾನ್ಶಿಯಸ್ ನನ್ನ ಹತ್ರ ಜಾಸ್ತಿ ಆಗಿದೆ. ಹಿಂಗೆ ನೀವು ಬರೀ ಒಳ್ಳೇದನ್ನೇ ನೀವು ನಿರೀಕ್ಷೆ ಮಾಡಿ, ತಪ್ಪಿಲ್ಲ. ಆದ್ರೆ ನಿಮ್ಮ ಒಳಗಡೆ ನೀವು ಪ್ರಿಪೇರ್ ಆಗಿರಿ. ಏನಾದ್ರೂ ಕೆಟ್ಟದಾದ್ರೂ ಕೂಡ, ಇವಾಗ ಅನ್ಸುತ್ತೆ ಅಲ್ಲ ಮ್ಯಾಮ್, ಲಾ ಆಫ್ ಅಟ್ರಾಕ್ಷನ್ ಅಂತೀರಾ, ಮ್ಯಾನಿಫೆಸ್ಟೇಷನ್ ಅಂತೀರಾ, ಒಳ್ಳೇದನ್ನ ಮಾತ್ರ ಫೋಕಸ್ ಮಾಡಿ ಅಂತೀರಾ, ಇವಾಗ ನೋಡಿದ್ರೆ ವರ್ಸ್ಟ್ ಪ್ರಿಪೇರ್ ಆಗಿ ಅಂತಿದ್ದೀರಾ ಅಂತ ನೀವು ಅನ್ನೋದಾದ್ರೆ, ವರ್ಸ್ಟಿಗೆ ಯಾಕೆ ಪ್ರಿಪೇರ್ ಆಗಬೇಕು ಅಂದ್ರೆ, ನಾನು ಮಾನಸಿಕವಾಗಿ ಕುಗ್ಗಬಾರ್ದು. ಪ್ರಿಪೇರ್ ಫಾರ್ ದ ವರ್ಸ್ಟ್ ಅಂದ್ರೆ, ನೀವು ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ, ನನ್ನ ಬಿಸ್ನೆಸ್ 100 ಕೋಟಿ ಸಂಪಾದನೆ ಮಾಡ್ತೀನಿ ಅಂತ ಎಂಟ್ರಿ ಆಗ್ತೀರಾ. ಜೊತೆಗೆ ಇನ್ ಕೇಸ್ ನನಗೆ ಅದರಲ್ಲಿ ಒಂದು 10 ಲಕ್ಷನೂ ಸಂಪಾದನೆ ಮಾಡಕ್ ಆಗ್ಲಿಲ್ಲ ಅಂದ್ರೆ, ಅದಕ್ಕೆ ನಾನು ಪ್ರಿಪೇರ್ ಆಗಿದ್ದೀನಾ? ಅದಕ್ಕೆ ನಾನು ರೆಡಿ ಇದ್ದೀನಾ? ಸೊ 1 ವರ್ಷದಲ್ಲಿ ನಾನು ಒಂದು ಮನೆ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ. ಇನ್ ಕೇಸ್ 1 ವರ್ಷದಲ್ಲಿ ತಗೊಳಕ್ ಆಗಿಲ್ಲ ಅಂದ್ರೆ ನಾನು ರೆಡಿ ಇದ್ದೀನಾ? ಏನು ನನ್ನ ಹತ್ರ ಇರೋದನ್ನ ಕಳ್ಕೊಳ್ಳೋಕ್ಕೂ ಕೂಡ ನಾನು ರೆಡಿ ಇದ್ದೀನಾ? ಆ ಥರ ಏನಾದರೂ ಆದ್ರೂ ಕೂಡ ನಾನು ಎಲ್ಲೂ ನನ್ನ ಮನಸ್ಸಿಗೆ ನೋವು ಮಾಡ್ಕೊಳ್ದೆ ನಾನು ಬದುಕೋಕ್ ರೆಡಿ ಇದ್ದೀನಾ ಅಂತ ನೀವು ಯಾವಾಗ ಪ್ರಿಪೇರ್ ಆಗ್ತೀರಾ ವರ್ಸ್ಟಿಗೆ, ಆಗ ಅದಾಗಬೇಕು ಅಂತ ಅಲ್ಲ, ನಾವು ಪ್ರಿಪೇರ್ ಆಗಿದ್ದಾಗ ನಾವು ಯಾವುದ್ರ ಮೇಲೂ ನಿರೀಕ್ಷೆ ಇಟ್ಕೊಂಡು ನೋವು ಅನುಭವಿಸಲ್ಲ, ಯಾವುದ್ರ ಮೇಲೂ ನಿರೀಕ್ಷೆಗಳನ್ನ ಇಟ್ಕೊಂಡು ನಾವು ಕಷ್ಟಕ್ಕೆ ಹೋಗಲ್ಲ, ಯಾವುದ್ರ ಮೇಲೂ ನಿರೀಕ್ಷೆಗಳನ್ನ ಇಟ್ಕೊಂಡು ನಾವು ಸಫರ್ ಆಗಲ್ಲ. ಹಾಗಾಗಿ ಪ್ರಿಪೇರ್ ಫಾರ್ ದ ವರ್ಸ್ಟ್ ಅನ್ನೋದು, ಪ್ರಿಪೇರ್ ಆಗಿ ತೊಂದರೆ ಇಲ್ಲ ಅಂತ. ಎಕ್ಸಾಂಪಲ್, ನನ್ನ ಲೈಫಲ್ಲಿ ಮೊದಲನೇ ಹಂತ, ನನಗೇನು ಬೇಜಾರಾಯಿತು ಒಬ್ಬರಿಂದ, ನಾನು ಇನ್ನು ಮುಂದೆ ಯಾರನ್ನೂ ನಂಬಲ್ಲ ಅಂತ ಡಿಸೈಡ್ ಮಾಡಿದೆ. ಎರಡನೇದು, ಯಾರನ್ನೂ ನಂಬಲ್ಲ ಅಂದಮೇಲೆ ನನಗೆ ಯಾರನ್ನೂ ನಂಬಕ್ಕಾಗ್ತಾ ಇಲ್ಲ, ಒಂಥರ ಕಷ್ಟ ಆಗಕ್ಕೆ ಸ್ಟಾರ್ಟ್ ಆಯಿತು. ಒಂಥರ ನಾನು ಯಾರ ಜೊತೆಗೂ ನನಗೆ ಕಂಫರ್ಟಬಲ್ ಆಗ್ತಾ ಇಲ್ಲ ಆ ಹಂತದಲ್ಲಿ. ಸೊ ಅದನ್ನ ನಾನು ವರ್ಕೌಟ್ ಮಾಡ್ಕೊಬೇಕಾದ್ರೆ ಗೊತ್ತಾಯ್ತು, ನಾನು ಯಾರನ್ನೂ ನಂಬಾರ್ದು ಅನ್ನೋದಕ್ಕಿಂತ ನಾನು ಯಾರನ್ನೇ ನನ್ನ ಜೊತೆಲಿ ಇಟ್ಕೊಂಡ್ರು ಅದಕ್ಕೊಂದು ಬೌಂಡ್ರಿ ಸೆಟ್ ಮಾಡಬೇಕು ಅಂತ ಅರ್ಥ ಆಯಿತು. ಅದಾದ ಮೇಲೆ ನಾನು ಈವನ್ ಎಮೋಜಿ ಶುರು ಮಾಡಬೇಕಾದ್ರೂ, ಈವನ್ ಸಂದೇಶನ ನಾನು ಇನ್ವೈಟ್ ಮಾಡಿ, ಲೈಕ್ ಅವ್ನಿಗೆ ಈ ಥರ ಹಿಂಗಿದೆ, ಹೆಂಗೆ ಶುರು ಮಾಡಬೇಕು ಅಂದರೆ ಈ ಥರ ಅಂತ ಅವ್ನಿಗೂ ಕೂಡ ಕೆಲವು ಟಾಸ್ಕ್ಗಳನ್ನು ಇದನ್ನೆಲ್ಲ ಮಾಡು, ಆಮೇಲೆ ನೀನು ಎಮೋಜಿ ಮೀಟ್ ಬರುವಂತೆ ಅಂತ ನಾನು ಅವನಿಗೆ ಹೇಳಿ, ಅದಾದಮೇಲೆ ಅವ್ನು ಅದನ್ನು ವರ್ಕೌಟ್ ಮಾಡಿಕೊಂಡು ಓಕೆ ಇವ್ನು ಇದಕ್ಕೆ ಬರಕ್ಕೆ ರೆಡಿ ಇದ್ದಾನೆ ಅಂತ ಅಕ್ಸೆಪ್ಟ್ ಮಾಡೋ ಟೈಮಲ್ಲೂ, ಈ ಕಂಪ್ನಿನ ಶುರು ಮಾಡೋ ಟೈಮಲ್ಲೂ ನಾನು ಅವನಿಗೆ ಹೇಳಿದ್ದೆ, ಇನ್ ಕೇಸ್ ನೀನು ಯಾವತ್ತು ಬಿಟ್ಟು ಹೋದ್ರೂ ಕೂಡ ಐ ಆಮ್ ಪ್ರಿಪೇರ್ ಫಾರ್ ದಟ್ ಅಂತ. ಬಿಕಾಸ್ ಅಯ್ಯೋ ಇಷ್ಟು ವರ್ಷ ನನ್ನ ಜೊತೆಲಿ ಇದ್ದಿದ್ದು ಹೋಗ್ಬಿಟ್ರಲ್ಲ, ಅಯ್ಯೋ ಇಷ್ಟು ಜನ ನನ್ನ ಜೊತೆಲಿದ್ರು, ಇನ್ನು ಮತ್ತೆ ನನಗೇನು ಮಾಡೋಕ್ಕಾಗಲ್ವಾ, ಅಯ್ಯೋ ಪೀಪಲ್ ಏನು ಅಂದ್ಕೊಳ್ತಾರೆ, ಇವರಿಬ್ಬರೇ ಇದನ್ನ ಕಟ್ಟಿದ್ದು, ಯಾಕೆ ಅವ್ರು ಬಿಟ್ಟೋದ್ರು, ಏನಾಗಿರ್ಬೋದು ಅಂತ ಪೀಪಲ್ ಏನಾದರೂ ನನ್ನ ಬಗ್ಗೆ ಜಡ್ಜ್ ಮಾಡಿಬಿಡ್ತಾರಾ ಅಥವಾ ನಮ್ಮ ಕಂಪ್ನಿ ಬಗ್ಗೆ ಜಡ್ಜ್ ಮಾಡಿಬಿಡ್ತಾರಾ, ಇದ್ಯಾವುದು ನನ್ನ ತಲೆಯಲ್ಲಿ ಇಲ್ಲ.
ಏನೇನಾಗ್ಬೇಕು ಅದಾಗತ್ತೆ. ಯಾರು ಶಾಶ್ವತ ಅಲ್ಲ ಅನ್ನೋ ಸತ್ಯ ಅರ್ಥ ಆಗಿದ್ದಾಗ ಭ್ರಮೆಯಲ್ಲಿ ಬದುಕೋದು ನಾವು ತಪ್ತೀವಿ. ಯಾವಾಗ ಭ್ರಮೇಲಿ ಬದುಕಲ್ಲ ಅವಾಗ ನಾವು ನೆಮ್ಮದಿಯಾಗಿರ್ತೀವಿ. ನಂಬಿಕೆಟ್ಟೆ ಅಂತ ಅನ್ಕೊಳ್ಳೋದ್ರ ಬದಲು ನಂಬಿಕೆ ವ್ಯವಹಾರದಲ್ಲಿ ಎಷ್ಟು ಬೇಕು ಅಷ್ಟು ಇಟ್ಕೊಂಡು, ಕೆಟ್ಟೆ ಅಲ್ಲ, ನಾನು ಹೇಗೆ ನಂಬಿದೆ, ಎಷ್ಟು ನಂಬಿದೆ ಆ್ಯಂಡ್ ನನ್ನ ಬೌಂಡ್ರಿ ಹೇಗೆ ಸೆಟ್ ಮಾಡಿಕೊಂಡೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ನು ಮುಂದೆ ನೀವು ನಂಬಿಕೆಟ್ಟೆ ಅನ್ನೋದ್ರ ಬದಲು ನಿಮ್ಮ ಲೈಫಲ್ಲಿ ಯಾವುದ್ರ ಮೇಲೆ ನೀವು ಫೋಕಸ್ ಮಾಡಬೇಕು ಅನ್ನೋ ಒಂದು ನಿಮ್ಮದೇ ಆದಂಥ ಒಂದು ಬೌಂಡ್ರಿಯನ್ನು ಸೆಟ್ ಮಾಡಿ ಇಟ್ಕೊಳ್ಳಿ. ಯಾವುದೋ ಒಂದು ತುಂಬ ಆತ್ಮೀಯರು ನನಗೆ ಮೋಸ ಮಾಡಿಬಿಟ್ರು ಅಂತ ಮೋಸ ಅಂತ ಅಂದ್ಕೊಳ್ಳೋದು ಯಾವಾಗ ನೀವು ನಂಬಿದಾಗ. ನಂಬಿಕೆ ಪ್ರಾಬ್ಲಮ್ ಅಲ್ಲ, ಬಟ್ ಯಾವುದೇ ಅತಿ ಆದರೂ ಅದು ಅಮೃತ ಕೂಡ ವಿಷ ಅಂತೀವಲ್ಲ ಹಂಗಾಗುತ್ತೆ. ಸೊ ದಟ್ ಎಲ್ಲವೂ ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಯಾವುದಾದ್ರೂ ಸರಿ, ಪ್ರೀತಿನೂ ಅತಿ ಆಗ್ಬಿಟ್ರೆ ಹಿಂಸೆ ಆಗ್ಬಿಡುತ್ತೆ, ದ್ವೇಷನೂ ಅತಿ ಆಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಸೊ ಎಲ್ಲವೂ ಬ್ಯಾಲೆನ್ಸ್ಡ್ ಆಗಿರಬೇಕು ಆ್ಯಂಡ್ ದಟ್ ಈಸ್ ವಾಟ್ ಆ್ಯಕ್ಚುಲಿ ಲೈಫ್ ಸಮಸ್ಥಿತಿಯಲ್ಲಿ ಇರೋದನ್ನ ಕಲಿಬೇಕಾಗಿದೆ. ಸೊ ಇವತ್ತಿಂದ ನಂಬಿಕೆಟ್ಟೆ ಅನ್ನೋದನ್ನ ಸ್ಟಾಪ್ ಮಾಡಿ ನೀವೇನು ಕಲಿಬೇಕು ಅದನ್ನ ಕಲೀರಿ ಅಂತ ಹೇಳ್ತಾ, ಇವತ್ತೆಲ್ಲ ಏನು ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಗೆ ಏನೇನು ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ಒಂದು ಲೈಫ್ ಬಗ್ಗೆ ಭರವಸೆಯನ್ನು ಹೆಚ್ಚು ಮಾಡ್ಕೊಳ್ಳೋಣ ನಾವೆಲ್ಲರೂ. ಸೊ ಭರವಸೆಯೇ ಬದುಕು, ನಂಬಿಕೆ ಇರಲಿ, ಇವೆಲ್ಲವೂ ನಮ್ಮ ಭರವಸೆನ ಜಾಸ್ತಿ ಮಾಡ್ತಾ ಇದೆ. ಥ್ಯಾಂಕ್ ಯು.